ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನಿದ್ದೀನಿ ನಮ್ಮ ಗತ ಇತಿಹಾಸವನ್ನು ಮರುಕಳಿಸುವಂತಹ ಒಂದು ಅದ್ಭುತವಾದಂತಹ ಟೆಂಪಲ್ನ ಮುಂಭಾಗದಲ್ಲಿ. ಇದು ಸಾಗರದಲ್ಲಿರುವಂತಹ ಅಘೋರೇಶ್ವರ ಸ್ವಾಮಿಯ ಟೆಂಪಲ್. ಅಘೋರೇಶ್ವರ ಅಥವಾ ಶಿವನ ಇನ್ನೊಂದು ರೂಪವಾದಂತಹ ಅದ್ಭುತವಾದಂತಹ ಟೆಂಪಲ್ನ ಮುಂಭಾಗದಲ್ಲಿ. ಈ ಪ್ಲೇಸ್ ಇರೋದು ಇಕ್ಕೇರಿ ಅನ್ನುವಂತಹ ಪ್ಲೇಸು. ಸಾಗರ ಡಿಸ್ಟ್ರಿಕ್ಟ್, ಸಾಗರ ಟೌನಿಂದ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರು ಡಿಸ್ಟೆನ್ಸು. ಇನ್ನು ಇದರ ಇತಿಹಾಸದ ಬಗ್ಗೆ ಹೇಳೋದಾದರೆ, ಇದನ್ನು ಕೆಳದಿಯ ರಾಜರು ಕೆಳದಿಯ ನಾಯಕರುಗಳು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಆಲ್ಮೋಸ್ಟ್ 16 to 17 ಸೆಂಚುರಿ ಬಿಟ್ವೀನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ. ಇನ್ನು ವಾಸ್ತುಶೈಲಿಯನ್ನು ನೋಡೋದಾದರೆ, ಇದೊಂದು ಭಾರತದ ವಾಸ್ತುಶೈಲಿಗೆ ಹಿಡಿದಂಥ ಅದ್ಭುತವಾದಂತಹ ಕೈಗನ್ನಡಿ. ಇದು ಚಾಲುಕ್ಯ, ದ್ರಾವಿಡ, ಹೊಯ್ಸಳ, ಆಮೇಲೆ ಇನ್ನೂ ಹಲವಾರು ಪ್ರಕಾರದ ಅದ್ಭುತವಾದಂತಹ ಶೈಲಿಯನ್ನು ಮಿಶ್ರಣ ಮಾಡಿ ನಿರ್ಮಾಣ ಮಾಡಿರುವಂಥ ಒಂದು ಅದ್ಭುತವಾದಂತಹ ಟೆಂಪಲ್ ಇದು. ಇಲ್ಲಿ ಪ್ರತಿ ಕಲ್ಲಿನ ಮೇಲೂ ಒಂದು ಅದ್ಭುತವಾದಂತಹ ದೇವರ ಕೆತ್ತನೆಯನ್ನು ನೀವು ನೋಡಬಹುದು. ತುಂಬಾ ಅದ್ಭುತವಾಗಿದೆ ಇದು. ಒನ್ಸ್ ಅಪಾನ್ ಎ ಟೈಮು ಇಕ್ಕೇರಿ ಕೆಳದಿ ನಾಯಕರುಗಳ ಕ್ಯಾಪಿಟಲ್ ಸಿಟಿ ಕೂಡ ಆಗಿತ್ತು, ರಾಜಧಾನಿ ಕೂಡ ಆಗಿತ್ತು. ಸೊ ಅವರ ಕಾಲದಲ್ಲಿ ಇದನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಮತ್ತು ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದರು. ಇನ್ನು ವಾಸ್ತುಶೈಲಿ ಅಂತೂ ತುಂಬಾ ಅದ್ಭುತವಾಗಿದೆ. ನೀವು ಯಾವುದೇ ಕಲ್ಲನ್ನು ನೋಡಿದ್ರೂ ಅದರಲ್ಲೊಂದು ಅದ್ಭುತವಾದಂತಹ ಕೆತ್ತನೆ ಕಾಣಿಸುತ್ತೆ. ಇನ್ನು ಇದನ್ನು ಕಂಪ್ಲೀಟಾಗಿ ಗ್ರಾನೈಟಿಂದ ಕಟ್ಟಿರುವಂಥದ್ದು. ಗ್ರಾನೈಟ್ನಲ್ಲಿ ಸಾಲಿಡ್ ಸ್ಟೋನ್ಗಳಿಂದ ಕಟ್ಟಿರುವಂಥದ್ದು. ಸುಮಾರು 5 ರಿಂದ 6 ಶತಮಾನಗಳಷ್ಟು ಹಳೆಯದು. ಇದನ್ನು ಭೂಕಂಪ, ಸುನಾಮಿ ಇವುಗಳನ್ನೆಲ್ಲ ತಡ್ಕೊಂಡು ಬಂದಿರುವಂಥ ಒಂದು ಅದ್ಭುತವಾದಂತಹ ಟೆಂಪಲ್ ಇದು. ಸೊ ದ್ರಾವಿಡ ಶೈಲಿಯಲ್ಲಿ ತುಂಬಾ ಅದ್ಭುತವಾದಂತಹ ದೇವಾಲಯಗಳಿದೆ ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ ಇದು ಕೂಡ ಒಂದು. ಇನ್ನು ದೇವಾಲಯಕ್ಕೆ ಅಪೋಸಿಟ್ ಆಗಿ ಒಂದು ಅದ್ಭುತವಾದಂತಹ ನಂದಿಯ ಮಂಟಪ ಕೂಡ ಇದೆ. ಇದು ಒಳಗಡೆ ಇರುವಂತಹ ದೇವರನ್ನು ವೀಕ್ಷಣೆ ಮಾಡ್ತಾ ಇದೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ನೀವೇನಾದರೂ ಸಾಗರ ಶಿವಮೊಗ್ಗದಲ್ಲಿ ಇದ್ದೀರಾ ಅಂತ ಅಂದರೆ ಈ ಪ್ಲೇಸನ್ನು ಮಸ್ಟ್ ವಿಸಿಟ್ ಮಾಡಲೇಬೇಕು. ಸೊ ಸಿಗಂದೂರು, ಆಮೇಲೆ ಇಕ್ಕೇರಿ, ಆಮೇಲೆ ಕೆಳದಿ, ಈ ಮೂರನ್ನು ಒಂದೇ ದಿನದಲ್ಲಿ ನೀವು ಕವರ್ ಮಾಡ್ಬೋದು. ಆಲ್ಮೋಸ್ಟ್ ಮೂರು ಒಂದೇ ಅಕ್ಕಪಕ್ಕದಲ್ಲಿರುವಂತಹ ಪ್ಲೇಸ್ಗಳಿದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.